ಹಲೋ. ಓಂ. ನಮ್ಮದು ಸೌದಾಗರ ತಾಂಡದಲ್ಲಿ ಶಿವಶಕ್ತಿ ಪೀಠ ಮಠದಲ್ಲಿ ಬಂದಿದ್ದು ನಮ್ಮ ಮುತ್ಯ ವಿಶ್ವರಾಜ ಮಹಾರಾಜ್ ಅವರೇ ಅಣಿಕೆರಿ ಚಟ್ನಳ್ಳಿ ಬಂದದ. ಅವ್ರದ್ದು ಭಾಳ ಚೆನ್ನಾಗಿ ಮಾತಾಡಿದರು. ಅವ್ರದ್ದು ಬ್ಯಾಟ್ರಿ ಚಟ್ನಳ್ಳಿ ನೋಡ್ರಿ. ಆವಾಜ್ ಕರ್. ನಮ್ಮದು ಜಾತ್ರೆ ದಿನ ಬಂದಿದ್ದು ನಮ್ಮದು ಎಲ್ಲ ಭಕ್ತರಿಲ್ಲಿಂದದು ಅವ್ರಿಗೆ ಪ್ರಣಾಮ, ಧನ್ಯವಾದ. ನಮ್ಮ ಪ್ರತಾಪ್ ಮಹಾರಾಜ್ ಅವರು ಬಂದಿದ್ದು ನಮ್ಮೆಲ್ಲ ಭಕ್ತರಲ್ಲಿಂದ ಅವ್ರಿಗೆ ಧನ್ಯವಾದ. ನಮ್ಮ ಗುಲ್ಬರ್ಗ ಜಿಲ್ಲಾ ಆಳಂದ್ ತಾಲೂಕ್ ಪ್ರಕಾಶ್ ರಾಠೋಡ್ ರಿಪೋರ್ಟರ್ ಜೈ ಭಾರತ್ ಬಂಜಾರ ಚಾನಲ್, ಇದು ಅವ್ರಿಗೆ ನಾನು ನಮ್ಮ ಭಕ್ತರ ಕಡೆಯಿಂದ ಧನ್ಯವಾದ. ನಮ್ಮದು ಅರುಣ್ ಕ್ಯಾಂಪ್ ಅವ್ರಿಗೆ ನಮಗೆಲ್ಲ ಭಕ್ತರ್ಲಿಂದ ಧನ್ಯವಾದ. ಅರ್ಜುನ್ ರಾಠೋಡ್ ಗಂಡೋಳಿ ಅವ್ರಿಗೆ ನಮಗೆಲ್ಲ ಭಕ್ತರ್ಲಿಂದ ಧನ್ಯವಾದ. ನಮ್ಮೆಲ್ಲ ಟ್ಯಾಂಡಾ ಏರಿಯಾ ಅವರಿಗೆ, ಮೆಂಬರ್ ಇವರಿಗೆ, ವಾಸು ಅವರಿಗೆ ಮತ್ತು ಇನ್ನು ದಾವಜಿ ಮೆಂಬರ್ ಅವರಿಗೆ, ರೇವಪ್ಪಣ್ಣ ಅವರಿಗೆ, ನಮ್ಮ ಬಸವರಾಜ್ ರಾಠೋಡ್ ಅವರಿಗೆ, ನಾಗು ಅವರಿಗೆ, ನಮ್ಮೆಲ್ಲರಿಗೆ ನಿಮ್ಮ ಪವಿತ್ರ ಆತ್ಮಗ ಧನ್ಯವಾದ. ಭಾಳ ಚೆನ್ನಾಗಿ ಮಾತಾಡಿದರು ನಮ್ಮ ವಿಶ್ವರಾಜ ಮಹಾರಾಜರು. ಎಲ್ಲರ ಬಗ್ಗೆ ಚೆನ್ನಾಗಿ ಮಾತಾಡಿದರು. ಮತ್ತು ಮುರಾರಿ ಮಹಾರಾಜನೇ ಬಂದಿದ್ದರು, ಅವ್ರನ್ನೇ ಚೆನ್ನಾಗಿ ಮಾತಾಡಿದರು. ಈಗ ನಾನೇ ಶಾರ್ಟ್ಕಟ್ಲಿಂದ ಮಾತಾಡ್ತೀನಿ. ಸಂಸಾರ ಲೆಕ್ಕದಾಗ ದೇವರಂತ ನಾವು ನಡ್ಕೋತೀವಿ, ದೇವರಲ್ಲಿ ನಾವು ಬೇಜಾರಾಗ್ತೀವಿ. ಯಾವ ಕಾರಣ ಅಂದರೆ ಮನುಷ್ಯನ ವಿಚಾರದಾಗ ಕೊನೆ ಇಲ್ಲ, ಸಂಸಾರದು ಕೊನೆ ಇಲ್ಲ, ಕೊನೆ ಇಲ್ಲಾರ್ದೇ ಇದು ಜೀವನ. ನಾವು ಎಷ್ಟೇ ಹುಡ್ಕಾಡಿದಂದ್ರೇ ಸಂಸಾರ ಎಷ್ಟೇ ಮಾಡಿದಂದ್ರೆ ಅವ್ರ ಕೊನೆನೇ ಸಿಕ್ಕಿಲ್ಲ, ವಿಚಾರದ ಕೊನೆ ಸಿಕ್ಕಿಲ್ಲ. ನಾವೆಲ್ಲ ತಿಳ್ಕೊಂಡು ಅದ್ರಾಗ ನಾವು ಹುಡ್ಕ್ಯಾಡಿ ತಿಳ್ಕೊಂಡು ಕೇಸಿ ಬುದ್ಧಿವಂತರ ಆಗಬೇಕು ಅಂದರೆ ನಾವು ವಿಶ್ವರಾಜ ಮಹಾರಾಜರ ಮಾತಾಡಿದ್ದು. ಯಾವ ಕಾರಣ ಅಂದರೆ ಗೋರ್ಮಾಟಿದಾಗ ನೀವು ಮಾತಾಡಿ ಸ್ವಾಮಿ ಅವರಿಗೆ ಗೋರ್ಮಾಟಿ ಮಾತಾಡ್ತೀನಿ. ನಾವು ವಿಶ್ವರಾಜ ಮಹಾರಾಜ್ ಅವರು ಬೇಜಾರು ಹೆಂಗಾಗ್ತಾರಂದ್ರೆ, ನಮ್ಮ ಮಹಾರಾಜ್ ಒಂದು ಮಾತು ಹೇಳಿದ, ಬುದ್ಧಿವಂತ ಕಲ್ಸಲೆಂದು ಗಂಡ ಹೆಂಡತಿ ಸಂಸಾರಲಿಂದ ಚೆನ್ನಾಗಿ ಸಂಸಾರ ನಡ್ಕೊಂಡು ಹೋಗಿದ್ರು. ಹೋಗಿ ಅದ್ರಾಗ ಒಂದು ಮನುಷ್ಯರು ಬಂದು ಅವ್ರಿಗೊಂದು ಉತ್ತರ ಹೇಳಿದರು, ಮನ್ಯಾಗ ಲಕ್ಷ್ಮೀ ಪೂಜೆ ಮಾಡಬೇಕು. ಆಯಿತು, ಆ ತಾಯಿ ಒಪ್ಕೊಂಡಿದ್ದರು, ಲಕ್ಷ್ಮೀ ಪೂಜೆ ಮಾಡಿದರು. ಮಾಡ ಗಂಡ ನಿಂತಿದ್ದಿಲ್ಲ, ಲಕ್ಷ್ಮೀ ಪೂಜೆಗೆ ಗಂಡ ನಿಂತಿದ್ದಿಲ್ಲ, ತಾಯಿ ನೆಮ್ತಿದ್ದಳು. ಲಕ್ಷ್ಮೀ ಪೂಜೆ ಮಾಡ ಅವ್ರಾಗ, ನೀ ಏನು ನಿಮ್ಮ ಹೆಣ್ಮಕ್ಳ ಲಕ್ಷ್ಮೀ ಪೂಜೆ ಮಾಡ್ತದ, ನೀ ಕುಡಿತಿದ್ದಿ, ತಿಂತಿದ್ದಿ, ಮನ್ಯಾಗ ಇರ್ತಿದ್ದಿ, ಹಿಂಗೆ ಏನು ಕೆಲಸ ಮಾಡಲ್ಲ, ಏನು ಮಾಡಲ್ಲ ಅಂತ ಹೇಳ್ತಿದ್ರು. ನನಗೆ ಎಲ್ಲ ಜನ ಹೇಳಕತ್ತಾರ, ನೀನು ಲಕ್ಷ್ಮೀ ಪೂಜೆ ನನಗೆ ಹಸನಿಲ್ಲ ಅಂತ ಕೇಸಿ ಗಂಡ ಹೇಳ್ತೀನಿ ಕೂಡ ಜಗಳ ಮಾಡಿ, ಹೇಳ್ತೀನಿ ಕಳುಲೆಂದು ಲಕ್ಷ್ಮೀ ಮೂರ್ತಿ ಏನು ಮಾಡಿದಾರ, ಹುಲ್ಲು ಇರ್ತದಲ್ಲ ಕವಳಿ ಹುಲ್ಲು, ಆ ಹುಲ್ಲುನಾಗ ಹೋಗಿ ಬಚ್ಚಿಟ್ಟಿದ. ಸಂಜೆಗೆ ತಾಯಿ ಬಂದು ನೋಡಿದ್ರ ಮನ್ಯಾಗ ಲಕ್ಷ್ಮೀ ದೀಪ ಹಾಕ್ಬೇಕು ಅಂದ್ರೆ ಲಕ್ಷ್ಮಿ ಇಲ್ಲ, ಆ ದೀಪ ಎಲ್ಲಿ ಹಾಕಬೇಕು? ಆ ಮನೆಯ ತಾಯಿ ಅಳ್ಕೊಂಡು ಕುಂತಿದ್ರು. ಕುಂತ ಮ್ಯಾಲ ನೀ ಲಕ್ಷ್ಮೀ ಪೂಜೆ ಸಲಾಗೆ ನೀವು ಉಪವಾಸ ಇರ್ತೀನಿ, ಬೇಜಾರಾಗಿದೆಯಲ್ಲ, ನಾ ಊಟ ಮಾಡಿ ನಾ ಚೆನ್ನಾಗಿ ಇರ್ತೀನಿ, ನೀ ಬಿಡು, ಊಟ ಮಾಡಂದ್ರೆ ಮಾಡಿಲ್ಲ ಅಂದ್ರೆ ಬಿಟ್ಟು ಬಿಡು ಹೇಳಿ. ಅವಾಗ ಮತ್ತೆ ಇದು ಮಾಡ್ತೀನಿ. ಮುಂಜಾನೆ ದಾನ ಹೋಗಿ ಆ ಹುಲ್ಲಿಗೆ ತಿಂದಿದ್ದರು. ಹುಲ್ಲಕ್ಕೆ ತಿಂದ ಕೇಸಿ ಗೂಟಕ್ಕೆ ಬಂದಿದ್ರು. ಗೂಟಕ್ಕೆ ಕಟ್ಟಿದ ಮೇಲೆ ಮಾರ್ದೇಶು
ಕಸ ಹೊಡ್ಕೊಂಡು ಗೊಬ್ಬರ ತುಂಬಲಿಕ್ಕೆ ಹೋಗ್ತಾನ. ಯಾರು? ಮನೆ ತಾಯಿ. ತುಂಬಿದ ಮೇಲ ಆ ಗೊಬ್ಬರದಾಗ ಲಕ್ಷ್ಮೀ ಮೂರ್ತಿ ಸಿಗ್ತದ. ಲಕ್ಷ್ಮೀ ಮೂರ್ತಿ ಸಿಕ್ಕಿದಂದ್ರೆ ಅವಾಗ ತಂದ ಕೆಸೆ ಮನ್ಯಾಗ ಹೆಣ್ಣು ಮಕ್ಕಳಿಗೆ ಹೇಳಲ್ಲ, ಹಿಂಗೆ ತಂದು ಇಟ್ಟು ಬಿಡ್ತಾನೆ. ಮತ್ತು ನಮ್ಮ ವಿಶ್ವರಾಜ ಮಹಾರಾಜರು ಬಂದ ಕೆಸೆ ಹೋಗಿದ್ದು ನೋಡಿದರು. ಆ ತಾಯಿಗೆ ಹೇಳಿದರು, ಪಾದ ಪೂಜೆ ಮಾಡಿಕೊಂಡು ಆ ತಾಯಿಗೆ ಹೇಳಿದರು, ನೀನು ಭಾವನ ನೋಡಿ ಕೇಸಿ ಲಕ್ಷ್ಮೀ ಪೂಜೆ ಮಾಡಿದಿ. ಈ ಲಕ್ಷ್ಮೀ ಪೂಜೆ ಪರಂಪರೆ ಅಲ್ಲಿಂದು ಇದೇ ತರೀಗ ಮಾಡಬೇಕು ಅಂತ ಹೇಳಿ ಅವಾಗ ಸ್ವಲ್ಪ ನಮ್ಮ ಭಾಷೆದ ಪೂಜಾ